ಖಾನ್ನ ಸಹೋದರರಾದ ಖಾಸರ್ ಮತ್ತು ಟೆಮೂಜಿಗೆ ಈ ರೀತಿಯ ಒಂದು ಸ್ಥಿತಿ ಅಂದರೆ ಜನಸಾಮಾನ್ಯರ ನಮ್ಮ ಸ್ಥಿತಿ ಏನಾಗ್ಬೋದು ಅಂತ ಅವರು ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ನಡುವೆ ಚೆಂಗಿಸ್ ಖಾನ್ನ ತಾಯಿಯಂಥ ಹೋಲುನ್ ಸಹ ತೀರಿ ಹೋಗಿರ್ತಾಳೆ. ಈಗ ಚೆಂಗಿಸ್ ಖಾನ್ಗೆ ಬುದ್ಧಿ ಹೇಳೋರು ಯಾರು ಅಂತ ಜನರು ಯೋಚನೆ ಮಾಡ್ತಾರೆ. ಈಗ ಇರೋದು ಒಬ್ಬಳೇ, ಯಾರು ಅಂದರೆ ಚೆಂಗಿಸ್ ಖಾನ್ನ ಮಡದಿಯಾದಂತಹ ಬೋಟೆ. ಅವಳು ಹೇಳಿದ್ರೆ ಒಂದು ವೇಳೆ ಚೆಂಗಿಸ್ ಖಾನ್ ಕೇಳ್ಬೋದು ಅಂತ ಜನರ ಒಂದು ನಂಬಿಕೆ. ಒಂದು ದಿನ ಬೋಟೆ ಚೆಂಗಿಸ್ ಖಾನ್ನ ಹತ್ತಿರ ಹೋಗಿ ಹೇಳ್ತಾಳೆ, ಏನಾಗ್ತಾಯಿದೆ ಇಲ್ಲಿ, ಟೆಪ್ತೆಂಗ್ರಿ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾನೆ, ನೀವು ಅವನ್ನ ಖಂಡಿಸದೆ ಅವನ ಮಾತನ್ನ ಕೇಳ್ತಾ ಇದ್ದೀರಲ್ಲ, ಅವನ ಮಾತನ್ನು ಕೇಳಿಕೊಂಡು ನೀವು ಖಾಸರ್ ಮತ್ತು ಟೆಮೂಜಿನ್ ಮೇಲೆ ನಡೆದಂತಹ ದೌರ್ಜನ್ಯವನ್ನು ಏನೂ ನೀವು ಕೇಳ್ತಾ ಇಲ್ಲ. ಇದೇ ರೀತಿ ಸಾಗ್ತಾ ಇದ್ದರೆ ಮುಂದೆ ಅವನು ನಮ್ಮ ಮಕ್ಕಳನ್ನು ಸಹ ನಮಗೆ ವಿರುದ್ಧವಾಗಿ ಎತ್ತಿಕಟ್ತಾನೆ, ಅವ್ರನ್ನೂ ಸಹ ಮುಗಿಸ್ಬಿಡ್ತಾನೆ. ನಂತರ ನಿಮ್ಮ ಮೇಲೆ ಅವನು ಹಲ್ಲೆ ಮಾಡಿ ನಮ್ಮ ಒಂದು ಅಧಿಕಾರವನ್ನು ಅವನ ವಶಪಡಿಸ್ಕೊಬೋದು, ನಾವು ಹುಷಾರಾಗಿರಬೇಕು ಅಂತ ಹೇಳ್ತಾಳೆ. ಆಗ ಚೆಂಗಿಸ್ ಖಾನ್ಗೆ ಅರಿವಾಗುತ್ತೆ. ಅವನು ಆ ಒಂದು ಕೋನದಲ್ಲಿ ಯೋಚನೆ ಮಾಡಿರೋದಿಲ್ಲ. ಅವನು ಯೋಚನೆ ಮಾಡ್ತಾನೆ, ಹೌದಲ್ವ, ನಾವು ಇಷ್ಟು ವರ್ಷ ಇಷ್ಟು ಕಷ್ಟಪಟ್ಟು ಹಲವಾರು ಯುದ್ಧಗಳನ್ನು ಮಾಡಿ ಇಡೀ ಮಂಗೋಲಿಯರನ್ನೆಲ್ಲ ಒಟ್ಟುಗೂಡಿಸಿ ಸಾಮ್ರಾಜ್ಯವನ್ನು ಮಾಡಿದ್ದೀನಿ. ಈ ಟೆಪ್ತೆಂಗ್ರಿಯಿಂದ ಮುಂದೆ ನನಗೇನಾದ್ರು ತೊಂದರೆ ಆದರೆ ನಮ್ಮ ಮಂಗೋಲಿಯ ಸಾಮ್ರಾಜ್ಯ ಏನಿದೆ ಇದು ಹೊಡೆದೋಗುತ್ತೆ ಅಂತ ಯೋಚನೆ ಮಾಡಿ ಅವನು ಹೇಳಿ ಮಾಡ್ತಾನೆ, ಟೆಪ್ತೆಂಗ್ರಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅವನು ಟೆಪ್ತೆಂಗ್ರಿ ಹಾಗೂ ತನ್ನ ಅಧಿಕಾರಿಗಳೆಲ್ಲರೂ ಮತ್ತು ಖಾಸರ್ ಟೆಮೂಜ್ ಇವ್ರನ್ನೆಲ್ಲ ಕರೆಸ್ತಾನೆ. ಈಗ ಚೆಂಗಿಸ್ ಖಾನ್ನ ಬಿಡಾರದಲ್ಲಿ ಎಲ್ಲರೂ ಕುಳಿತಿದ್ದಾರೆ. ಟೆಪ್ತೆಂಗ್ರಿ ಬರ್ತಾನೆ, ಅವನು ಒಂದು ಆಸನದಲ್ಲಿ ಕುಳಿತಿದ್ದಾನೆ. ಟೆಮೂಜ್, ಖಾಸರ್ ಮತ್ತು ಇತರ ಅಧಿಕಾರಿಗಳೆಲ್ಲ ಕುಳಿತಿದ್ದಾರೆ. ಆಗ ಚೆಂಗಿಸ್ ಖಾನ್ ಟೆಪ್ತೆಂಗ್ರಿಗೆ ಹೇಳ್ತಾನೆ, ನೀನು ನನ್ನ ತಮ್ಮನಾದ ಟೆಮೂಜ್ ಜೊತೆ ಮಲ್ಲಯುದ್ಧ ಮಾಡಬೇಕು ಅಂತ. ಟೆಪ್ತೆಂಗ್ರಿ ತುಂಬ ವಯಸ್ಸಾಗಿರೋನು, ಆದರೆ ಖಾನ್ ಹೇಳಿದ್ದಾರೆ ಮಲ್ಲಯುದ್ಧ ಮಾಡಬೇಕು ಅಂತ, ಬೇರೆ ದಾರಿನೇ ಇಲ್ಲ, ಮಾಡಲೇಬೇಕು. ಇದೇ ಸಂದರ್ಭಕ್ಕೆ ಕಾಯ್ತಾ ಇದ್ದಂತಹ ಟೆಮೂಜ್ ಏನು ಮಾಡ್ತಾನೆ, ಈ ಟೆಪ್ತೆಂಗ್ರಿ ಮೇಲೆ ಮಲ್ಲಯುದ್ಧ ಮಾಡಿ ಅವನ್ನ ಸರಿಯಾಗಿ ಹೊಡೆದು ಜೋರಾಗಿ ಎತ್ತು ಬಿಡಾರಿಂದ ಹೊರಗಡೆ ಬಿಸಾಕ್ತಾನೆ. ಅವನ್ನ ಕಿರ್ಸ್ಕೊಂಡೇ ಹೋಗಿ ಬಿಡಾರಿಂದ ಹೊರಗಡೆ ಬಿದ್ದಂತಹ ಟೆಪ್ತೆಂಗ್ರಿಯನ್ನು ಅಲ್ಲಿದ್ದ ಸೈನಿಕರೆಲ್ಲ ಸೇರು ಚೆನ್ನಾಗಿ ಹೊಡೆದು ಅವನ ಬೆನ್ನು ಮುರಿದು ಒಂದು ಬಿಡಾರದಲ್ಲಿ ಬಿಸಾಕ್ತಾರೆ. ತನ್ನ ಜೀವನದ ಕೊನೆಯ ಕ್ಷಣಗಳನ್ನು ಎನಿಸ್ತಾ ತನ್ನ ಜೀವನವನ್ನು ಆ ಬಿಡಾರದಲ್ಲಿ ಕಳೀತಾನೆ ಟೆಪ್ತೆಂಗ್ರಿ. ಅದೇ ರೀತಿ ಅವನ ಸಹೋದರನೂ ಸಹ ಚೆಂಗಿಸ್ ಖಾನ್ ಹತೋಟಿಯಲ್ಲಿರ್ತಾನೆ. ಹೀಗೆ ಟೆಪ್ತೆಂಗ್ರಿಯ ಒಂದು ದೌರ್ಜನ್ಯ ಏನಿತ್ತು ಅದು ಕೊನೆಗೊಳ್ಳುತ್ತೆ. 1207ನೇ ಇಸ್ವಿ ಚೆಂಗಿಸ್ ಖಾನ್ನ ಮಗನಾದಂತಹ ಜೋಚಿ ಸುಮಾರು 10,000 ಸೈನಿಕರನ್ನು ಕರೆದುಕೊಂಡು ಹೊರಡ್ತಾ ಇದ್ದಾನೆ. ಎಲ್ಲಿಗೆ ಅಂದರೆ ಸೈಬೀರಿಯಾದ ಬುಡಕಟ್ಟು ಜನಾಂಗದವರನ್ನು ತಮ್ಮ ವಶಕ್ಕೆ ಪಡ್ಕೊಬೇಕು ಅಂತ ಚೆಂಗಿಸ್ ಖಾನ್ ಜೋಚಿಗೆ ಈ ಒಂದು ಕೆಲಸವನ್ನು ಒಪ್ಪಿಸಿದ್ದಾನೆ. ಜೋಚಿಗೆ 28 ವರ್ಷ ವಯಸ್ಸಾಯಿತು. ಹಲವಾರು